ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯೋ ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ. ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ. जय बोलो अरिहंत परमेष्ठी भगवान की जय हो। जय बोलो पंच परमेष्ठी भगवान की जय हो। संत शिरोमणि आचार्य भगवान श्री विद्यासागर जी महाराज की जय हो। विद्या शिरोमणि आचार्य गुरु श्री समय सागर जी महाराज की जय हो। निर्यापक श्रमण मुनि श्री योग सागर जी, नियम सागर जी, सुधा सागर जी आदि मुनिराजों की जय हो। समस्त मुनि संघ की जय हो। ಎಲ್ಲರಿಗೂ ಜೈ ಜಿನೇಂದ್ರ. ನಾವು ಈಗಾಗಲೇ ಬಖಂಡದ 9 ಪಾಠಗಳನ್ನ ತಿಳಿದುಕೊಂಡು ಬಂದಿದ್ದೇವೆ. ಇದು 10ನೇ ಪಾಠ, ಶ್ರುತ ಪಂಚಮಿ ಪರ್ವ. ಈ ಶ್ರುತ ಪಂಚಮಿಯನ್ನು ನಾವು ಏಕೆ ಆಚರಣೆ ಮಾಡ್ತೇವೆ, ಈ ಪರ್ವ ಬರಲು ಕಾರಣವೇನು ಎಂಬುದೆಲ್ಲದನ್ನ ನಾವು ಇಲ್ಲಿ ನೋಡೋಣ. ಶ್ರುತ ಪಂಚಮಿ ಅಂದ್ರೆ ಈ ದಿನ ನಾವು ಏನ್ ಮಾಡ್ತೀವಿ ಅಂದ್ರೆ ಶ್ರುತ ದೇವಿಯ ಆರಾಧನೆಯನ್ನ ಮಾಡ್ತೀವಿ, ಮತ್ತು ಆ ದಿನ ಇಲ್ಲದ್ರೆ ಶಾಸ್ತ್ರಗಳನ್ನ ಚೆನ್ನಾಗಿ ಇಟ್ಕೊಳ್ತೀವಿ, ಶಾಸ್ತ್ರಗಳ ಪೂಜೆಯನ್ನ ಮಾಡ್ತೀವಿ. ಅದಕ್ಕಾಗಿ ಶ್ರುತ ಪಂಚಮಿ ಅಂತ ಹೇಳಿ ಕರೆದಾರೆ. ಶ್ರುತ ಅಂದರೆ ಜಿನ್ವಾಣಿ ಶಾಸ್ತ್ರ. ಪಂಚಮಿ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಜಿನ್ವಾಣಿಯ ಪಂಚಮಿಯ ದಿನದಂದು ಜಿನ್ವಾಣಿಯ ಪರ್ವವನ್ನ ನಾವು ಆಚರಣೆ ಮಾಡ್ತೀವಿ. ಯಾವ ಪಂಚಮಿ? ಅದು ಜ್ಯೇಷ್ಠ ಶುಕ್ಲ ಪಂಚಮಿ ಅಂತ ಹೇಳಿ ಇದೆ. ಆ ಜ್ಯೇಷ್ಠ ಶುಕ್ಲ ಪಂಚಮಿ ದಿನದಂದು ಏನಾಯ್ತು, ಯಾವ ಕಾರಣದಿಂದ ಇಲ್ಲಾದ್ರೆ ಆ ದಿನ ನಾವು ಶ್ರುತ ಪಂಚಮಿಯನ್ನ ಆಚರಣೆ ಮಾಡ್ತೀವಿ, ಈ ಪರ್ವವನ್ನ ಆಚರಣೆ ಮಾಡ್ತೀವಿ ಅಂತ ಹೇಳಿ ಇವತ್ತ ನೋಡೋಣ ಬನ್ನಿ. ಪ್ರತಿ ವರ್ಷ ಜ್ಯೇಷ್ಠ ಶುಕ್ಲ ಪಂಚಮಿಯ ದಿನ ಜೈನ ಸಮಾಜದಲ್ಲಿ ಶ್ರುತ ಪಂಚಮಿ ಪರ್ವವನ್ನು ಆಚರಿಸುತ್ತಾರೆ. ಈ ಪರ್ವವನ್ನು ಆಚರಿಸಲು ಒಂದು ಇತಿಹಾಸವಿದೆ. ಅದೇನೆಂದರೆ ಅದನ್ನ ಈಗ ನಾವು ನೋಡೋಣ. ವೀರ ನಿರ್ವಾಣವಾದ ಸಂವತ್ 614ರಲ್ಲಿ ಆಚಾರ್ಯ ಧರಸೇನರು ಕಾಟಿಯಾವಾಡದಲ್ಲಿದ್ದ ಗಿರಿನಗರ ಅಂದ್ರೆ ಈಗಿನ ಗಿರ್ನಾರ ಪರ್ವತದ ಚಂದ್ರಗುಹೆಯಲ್ಲಿ ಇದ್ದರು. ಅಂದ್ರೆ ಯಾವ ಟೈಮ್ದಾಗ, ಯಾವಾಗಿಲ್ಲದ್ರ 614 ವಿಕ್ರಮ್ ಸಂವತ್ 614ರಲ್ಲಿ ಯಾರು ಧರಸೇನ ಆಚಾರ್ಯರು ಕಾಟಿಯಾವಾಡದ ಗಿರ್ನಾರ ಪರ್ವತ, ಈಗಿನ ಗಿರ್ನಾರ ಪರ್ವತ ಏನಿದೆಯಲ್ಲ ಅಲ್ಲಿ ವಾಸವಾಗಿದ್ರು, ಚಂದ್ರದ ಗುಹೆಯಲ್ಲಿ ಇದ್ರು. ಅವರಿಗೆ ವಯಸ್ಸಾಗುತ್ತಿದ್ದಂತೆ ತಮ್ಮ ಜೀವನ ಅಂತ್ಯವಾಗುವುದು ಎಂದು ತಿಳಿದುಕೊಂಡು ಮಹಿಮಾ ನಗರದಲ್ಲಿದ್ದ ಮುನಿ ಸಂಘಕ್ಕೆ ಒಂದು ಪತ್ರವನ್ನು ಕಳಿಸಿದರು. ಅವಾಗಿಲ್ಲದ್ರೆ ಅವರಿಗೆ ವಯಸ್ಸಾಗ್ತಾ ಬಂತು, ಇನ್ನು ತಮ್ಮ ಜೀವನ ಮುಕ್ತಾಯವಾಗುವುದಿದೆ, ಸಮಾಧಿಯನ್ನ ತೆಗೆದುಕೊಂಡು ಜೀವನವನ್ನು ಮುಗಿಯೋದಿದೆ. ಆದರೆ ಅವಾಗ ಅವರಿಗೆ ನೆನಪಾಗತ್ತೆ, ಈ ಶ್ರುತ ನನ್ನಲ್ಲಿ ಎಷ್ಟಿದೆಯಲ್ಲ
ಅಷ್ಟು ಮುಂದಿನ ಪೀಳಿಗೆಗೂ ಕೂಡ ಆ ಶ್ರುತವು ಪ್ರವಹಿಸ್ತಾ ಹೋಗ್ಬೇಕು. ಅಂದ್ರೆ ಅದು ನಿರಂತರವಾಗಿ ಎಲ್ಲರಲ್ಲಿಯೂ ಕೂಡ ಅದು ಇರಬೇಕು ಅಂತ ಹೇಳಿ, ನಿರಂತರವಾಗಿ ಈ ಜೈನ ಧರ್ಮ ಅಳಿಕಾಲದ ಸ್ಥಿತಿ ಬರಬಾರ್ದು ಅಂತ ಹೇಳಿ, ಇಲ್ಲದ್ರೆ ಅವ್ರು ಏನ್ ಮಾಡಿದ್ರು ಆ ದಿನ, ಇಲ್ಲದ್ರೆ ಅವರು ಮಹಿಮಾ ನಗರ ಅಂತ ಹೇಳಿ ಇತ್ತಲ್ಲ, ಆ ಮಹಿಮಾ ನಗರದಲ್ಲಿ ಮುನಿ ಸಂಘದ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಇಲ್ಲದ್ರೆ ಸಭೆಯಲ್ಲಿ ಮುನಿಗಳ ಸಂಘಕ್ಕೆ ಒಂದು ಪತ್ರವನ್ನ ಕಳುಹಿಸಿದ್ರು. ಅವರ ಉದ್ದೇಶವನ್ನು ಅರಿತ ಮುನಿ ಸಂಘದವರು ಇಬ್ಬರು ಪಟುಮತಿಗಳಾಗಿದ್ದ ಚತುರ ಮುನಿಗಳನ್ನು ಕಳುಹಿಸಿಕೊಟ್ಟರು. ಅವಾಗಿಲ್ಲದ್ರೆ ಈ ಮುನಿ ಸಂಘ ಎಲ್ಲ ಕೂಡಿ ಅಲ್ಲಿ ಒಂದು ತಮ್ಮ ಸಭೆಯನ್ನ ಕರೆದಿದ್ರು. ಆ ಸಭೆಯಲ್ಲಿ ಎಲ್ಲ ಮುನಿಗಳಿದ್ರು. ಅದರಲ್ಲಿ ಇರುವಂತ ಅತ್ಯಂತ ತೀಕ್ಷ್ಣ ಬುದ್ಧಿಯುಳ್ಳ, ಕುಶಾಗ್ರಮತಿಯುಳ್ಳ ಮತ್ತು ಶೀಲವಂತರು ವಿನಯವಂತರು ಇದ್ದಂತ ಇಬ್ರು ಮುನಿಗಳನ್ನ ಇಲ್ಲದ್ರೆ ಏನ್ ಮಾಡಿದ್ರು, ಪಟುಮತಿ ಅಂದ್ರೆ ಚತುರ ಬುದ್ಧಿಯುಳ್ಳ ಅಂತ ಇಬ್ಬರು ಮುನಿಗಳನ್ನ ಆರಿಸಿದ್ರು. ಮತ್ ಆ ಇಬ್ಬರನ್ನೂ ಮುನಿಗಳನ್ನ ಗಿರ್ನಾರ ಪರ್ವತಕ್ಕೆ, ಎಲ್ಲಿ ಕಾಟಿಯಾವಾಡದಲ್ಲಿರುವ ಗಿರಿನಗರ ಅಂದ್ರೆ ಗಿರ್ನಾರ ಪರ್ವತಕ್ಕೆ ಧರಸೇನ ಆಚಾರ್ಯರ ಹತ್ರ ಇಲ್ಲದ್ರೆ ಆ ಇಬ್ರು ಮುನಿಗಳನ್ನ ಕಳಿಸಿದ್ರು. ಯಾರು? ಮಹಿಮಾ ನಗರದಲ್ಲಿದ್ದ ಮುನಿ ಸಂಘದವರು. ಅವ್ರೇನ್ ಮಾಡಿದ್ರು, ಧರಸೇನ ಆಚಾರ್ಯರು ಆ ಇಬ್ಬರು ಮುನಿಗಳಿಗೆ ತಮ್ಮ ಎಲ್ಲ ವಿದ್ಯೆಗಳನ್ನ ಕಲಿಸಿಕೊಟ್ರು. ಆ ವಿದ್ಯೆಗಳನ್ನ ಕಲಿಸಿಕೊಟ್ಟ ನಂತರ ಆ ವಿದ್ಯೆಗಳನ್ನ ಕಲಿಯಲಿಕ್ಕೆ ಇವ್ರನ್ನ ಕಳಿಸಿಕೊಟ್ರು. ಅವಾಗಿಲ್ಲದ್ರೆ ಧರಸೇನ ಆಚಾರ್ಯರಿಗೆ ಇವರು ಯಾವಾಗ ಇಲ್ಲಿಂದ ಅಂದ್ರೆ ಮಹಿಮಾ ನಗರದಿಂದ ಯಾವಾಗಿಲ್ಲದ್ರೆ ಅವರು ವಿಹಾರ ಮಾಡಿದ್ರಲ್ಲ ಆ ಇಬ್ಬರು ಮುನಿಗಳಿಗೆ, ಅವಾಗಿಲ್ಲದ್ರೆ ಧರಸೇನ ಆಚಾರ್ಯರಿಗೆ ಆ ಕಡೆ ಅಲ್ಲಿ ಚಂದ್ರಗುಹೆಯಲ್ಲಿದ್ದ ಧರಸೇನ ಆಚಾರ್ಯರಿಗೆ ಒಂದು ಕನಸು ಬಿತ್ತು. 2 ವೃಷಭ ಅಂದರೆ ಎತ್ತುಗಳು ಬಂದಿಲ್ಲದ್ರೆ ಅವರಿಗೆ ವಿನಯದಿಂದ ವಂದನೆಯನ್ನ ಮಾಡುತ್ತಿದ್ದವು, ಅಂದ್ರೆ ನಮಸ್ಕಾರ ಮಾಡುತ್ತಿದ್ದವು ಅನ್ನುವಂತ ಒಂದು ಕನಸು ಬಿದ್ದಿತ್ತು. 2 ಶ್ವೇತ ವೃಷಭಗಳು ಬಂದು ಅವರಿಗೆ ವಿನಯದಿಂದ ವಂದನೆ ಮಾಡಿದಂತೆ ಆಯ್ತು. ಈ ಕನಸಿನಿಂದ ಅವರಿಗೆ ಸಂತೋಷವಾಯ್ತು. ಈ ಕನಸವನ್ನ ನೋಡಿ ಅವರಿಗೆ ಸಂತೋಷ ಆಯ್ತು. ಇದರಿಂದ ಅವರು ತಿಳ್ಕೊಂಡ್ರು, ಇಲ್ಲಿ ಏನ ಮಹಿಮಾ ನಗರದಿಂದ ಯಾರೋ ಇಬ್ಬರು ಅತ್ಯಂತ ಚತುರ ಉಳ್ಳ ಮತ್ತು ಒಳ್ಳೆಯ ವಿನಯವಂತ ಇಬ್ಬರು ಮುನಿಗಳು ಅಲ್ಲಿಂದ ಬರ್ತಾ ಇದ್ದಾರೆ ಅಂತ ಹೇಳಿ ಇವರಿಗೆ ಅರ್ಥವಾಯ್ತು. ಈ ಇಬ್ಬರು ಮುನಿಗಳನ್ನು ಅವರು ಯಾಕೆ ಕರೆಸಿದ್ರು? ಯಾಕಂದ್ರೆ ನನ್ನಲ್ಲಿರುವಂತ ಈ ವಿದ್ಯೆಯು, ಈ ಜ್ಞಾನವು ಇಲ್ಲೇ ಮುಕ್ತಾಯವಾಗಬಾರದು. ಜೈನ ಕುಲ ಪರಂಪರೆಯು ಇನ್ನು ಮುಂದೆ ಒರೆಯಬೇಕು. ಆದ್ರೆ ಇವರ ಹತ್ತಿರ ಇರುವಂತ ಜ್ಞಾನವು ಇನ್ನು ಮುಂದಿನ ಪೀಳಿಗೆಗಳಿಗೆ ಇರೋದಿಲ್ಲ. ಇನ್ನು ಮುಂದಿನ ಪೀಳಿಗೆ ಜ್ಞಾನವು ಕಡಿಮೆ ಆಗುತ್ತಾ ಹೋಗುತ್ತದೆ. ಈ ಶ್ರುತ ಜ್ಞಾನವು ಎಲ್ಲರ ಹತ್ತಿರ ಇರೋದಿಲ್ಲ ಅಂತ ಹೇಳಿ ಅವ್ರೇನ್ ವಿಚಾರ ಮಾಡಿದ್ರು. ಮತ್ತು ವಿಚಾರ ಮಾಡಿಲ್ಲಾದ್ರೆ ಆ ಇಬ್ಬರು ಮುನಿಗಳನ್ನು ಕರೆಸಿ ಅದನ್ನ ಲಿಪಿಬದ್ಧವಾಗಿ, ಅಂದ್ರೆ ಎಷ್ಟು ಅವ್ರ ಹತ್ರ ಜ್ಞಾನ ಇದೆಯಲ್ಲ ಆ ಜ್ಞಾನವನ್ನ ಇವರಿಗೆ ಕೊಟ್ಟು ಮತ್ತು ಲಿಪಿಬದ್ಧವಾಗಿ ಮಾಡಿಸುವಂತ ಕೆಲಸವನ್ನ ಅವರು ವಿಚಾರ ಮಾಡಿದ್ರು. ಅದಕ್ಕಾಗಿ ಇಲ್ಲಾದ್ರೆ ಈ ಇಬ್ಬರು ಮುನಿಗಳನ್ನ ಕರೆಸಿದ್ರು. ಆ ಇಬ್ಬರು ಮುನಿಗಳು ಬಂದ ನಂತರ ಅವರನ್ನು ಮೊದಲ ಬರುತ್ತಿರುವ ಮುನಿಗಳು ವಿನಯವಂತರು ಹಾಗೂ ಧರ್ಮವನ್ನು ಮುಂದುವರಿಸುವಲ್ಲಿ ಸಮರ್ಥರು ಆಗಿದ್ದಾರೆ ಎಂದು ತಿಳಿಯಿತು. ಆ ಕನಸಿನಿಂದ ಇಲ್ಲದ್ರೆ ಅವ್ರಿಗೆ ತಿಳಿಯಿತು, ಈ ಇಬ್ಬರು ಮುನಿಗಳಿಲ್ಲದ್ರೆ ಬಹಳ ವಿನಯವಂತರು ಮತ್ತೆ ಧರ್ಮವನ್ನ ಮುಂದುವರಿಸಲು ಇವರು ಸಮರ್ಥರಾಗಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ಅವ್ರಿಗಿಲ್ಲಾದ್ರೆ ಆಗ ಅವರ ಮುಖದಿಂದ ಅನಾಯಾಸವಾಗಿ ಜೇತು ಸುಧದೇವದ ಎಂಬ ಉದ್ಗಾರ ತನ್ನಷ್ಟಕ್ಕೆ ತಾನ ಹೊರಡಿತು. ಅಂದ್ರೆ ಆವಾಗಿಲ್ಲದ್ರ ಅವರ ಈ ವಿಚಾರವನ್ನ ಅವರು ತಿಳಿದ ನಂತರ ಅವರ ಮನಸ್ಸಿನಲ್ಲಿ ಅವರ ಬಾಯಿಂದ ಇಲ್ಲಾದ್ರೆ ಜೇತು ಸುಧದೇವದ ಅಂದರೆ
ಶ್ರುತದೇವಿ ನಿನಗೆ ಜಯವಾಗಲಿ, ಜಿನವಾಣಿ ನಿನಗೆ ಜಯವಾಗಲಿ ಅಂತ ಹೇಳಿದೆ. ಜೇತು ಸುಧದೇವದ ಅಂತ ಹೇಳಿ ಉದ್ಗಾರ ತನ್ನಿಂದ ತಾನೇ ಇಲ್ಲದ್ರೆ ಅವರ ಬಾಯಿಂದ ಹೊರಡಿತು. ಅಂದ್ರೆ ಈ ಶ್ರುತಜ್ಞಾನವು ಎಲ್ಲರಿಗೂ ಇನ್ನು ಮುಂದೆ ಸಿಗುವುದಿದೆ. ಈ ಶ್ರುತಜ್ಞಾನ ಇಲ್ಲಿಯೇ ಡಿಸ್ಕನೆಕ್ಟ್ ಆಗೋದಿಲ್ಲ, ಇಲ್ಲಿಯೇ ಮುಕ್ತಾಯವಾಗುವುದಿಲ್ಲ. ಇದನ್ನ ಮತ್ತೆ ಮುಂದುವರಿಸಲು ಈ ಇಬ್ಬರು ಮುನಿಗಳಿಂದ ಸಾಧ್ಯವಿದೆ ಅಂತ ಹೇಳಿ ಅವರು ತಿಳಿದಿಲ್ಲದ್ರೆ ಜೇತು ಸುಧದೇವದ ಅಂತ ಹೇಳಿ ಅವರ ಬಾಯಿಂದ ತಾನೇ ಹೊರಡಿತು. ಮಾರನೆಯ ದಿನ ಅಲ್ಲಿಗೆ ತಲುಪಿದ ಮುನಿದ್ವಯರು ಅಲ್ಲಿ ಬರುತ್ತಿದ್ದಂತೆ ವಿನಯದಿಂದ ಆಚಾರ್ಯರ ಚರಣಗಳಿಗೆ ವಂದನೆ ಮಾಡಿದರು. ಮಾರನೇ ದಿನ ಏನಾಯ್ತು, ಅಲ್ಲಿ ಇಲ್ಲದ್ರೆ ಬಂದು ತಲುಪಿದ್ರು. ಆ ಇಬ್ಬರು ಮುನಿಗಳು ಇಲ್ಲದ್ರೆ ಮಾರನೇ ದಿನ ಅಲ್ಲಿ ಬಂದು ತಲುಪಿದ್ರು. ಅವಾಗಿಲ್ಲದ್ರೆ ವಿನಯದಿಂದ ಗುರುಗಳಿಗೆ ವಂದನೆಯನ್ನ ಮಾಡ್ತಾರೆ, ಆ ಆಚಾರ್ಯ ಪರಮೇಶ್ವರಿಗೆ ವಂದನೆ ಮಾಡ್ತಾರೆ. 2 ದಿನಗಳವರೆಗೆ ಇಬ್ಬರನ್ನು ಪರೀಕ್ಷಿಸಿದರು. ಆ 2 ದಿನ ಮೊದಲು ಬಂದ ನಂತರ 2 ದಿನ ಏನ್ ಮಾಡಿದ್ರು, ಅವ್ರು ಇಬ್ಬರನ್ನು ಪರೀಕ್ಷೆ ಮಾಡಿದ್ರು. ಪರೀಕ್ಷೆ ಮಾಡೋ ಸಲುವಾಗಿ ಏನ್ ಮಾಡಿದ್ರು ಅಂದ್ರೆ ಅವರಿಗೆ 2 ಮಂತ್ರಗಳನ್ನು ಕೊಟ್ಟರು. ಒಬ್ಬರಿಗೆ ಕಡಿಮೆ ಅಕ್ಷರದ ಮಂತ್ರ, ಇನ್ನೋರವರಿಗೆ ಹೆಚ್ಚು ಅಕ್ಷರದ ಮಂತ್ರ ಕೊಟ್ಟು 2 ಉಪವಾಸದ ಜೊತೆ ಸಾಧಿಸಿಕೊಂಡು ಬರುವಂತೆ ಆದೇಶ ಮಾಡಿದರು. ಅವರು ಇಬ್ರು ಮುನಿಗಳಿಗೆ ಏನ್ ಮಾಡ್ತಾರೆ, 2 ಮಂತ್ರಗಳನ್ನ ಕೊಡ್ತಾರೆ. ಒಬ್ಬರಿಗೆ 1 ಮಂತ್ರವನ್ನ ಕೊಡ್ತಾರೆ. ಆ ಮಂತ್ರದಲ್ಲಿ ಇಬ್ಬರಿಗೂ ಒಂದೇ ಮಂತ್ರವನ್ನು ಕೊಡ್ತಾರೆ. ಒಬ್ಬರಿಗೆ ಯಾವ ಮಂತ್ರ ಕೊಡ್ತಾರಲ್ಲ ಆ ಮಂತ್ರದಲ್ಲಿ ಏನಾಗುತ್ತೆ, 1 ಅಕ್ಷರ ಕಡಿಮೆ ಆಗಿತ್ತು. ಇನ್ನೊಬ್ಬರಿಗೆ ಮಂತ್ರವನ್ನು ಕೊಡ್ತಾರಲ್ಲ ಆ ಮಂತ್ರದಲ್ಲಿ 1 ಅಕ್ಷರ ಹೆಚ್ಚಾಗಿತ್ತು. ಆ ಇಬ್ಬರು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಸಾಧಿಸಲಿಕ್ಕೆ ಅವರಿಗೆ 2 ಉಪವಾಸದ ಜೊತೆಗೆ ಇಲ್ಲದ್ರೆ ಇದನ್ನ ಸಾಧನೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಾರೆ. ಅವಾಗಿಲ್ಲಾದ್ರೆ ಗುರುಗಳ ಆಜ್ಞೆಯಂತೆ ಅವ್ರು ಏನ್ ಮಾಡ್ತಾರೆ, ಇಬ್ಬರು ಜನ ಇಲ್ಲಾದ್ರೆ ಆ ಮಂತ್ರಗಳ ಸಿದ್ಧಿಗಾಗಿಲ್ಲದ್ರೆ ಏನ್ ಮಾಡ್ತಾರೆ, 2 ಉಪವಾಸದ ಜೊತೆ ಇಲ್ಲದ್ರೆ ಆ 2 ಮಂತ್ರಗಳನ್ನ ಸಿದ್ಧ ಮಾಡ್ಲಿಕ್ಕೆ ಹೋಗ್ತಾರೆ. ಆ 2 ಮಂತ್ರಗಳನ್ನು ಸಿದ್ಧಿ ಮಾಡಿಕೊಳ್ಳಲು ಮಗ್ನರಾದ್ರು. ಅವರ ಮಂತ್ರ ಸಿದ್ಧಿಗಾಗಿ ಇಬ್ಬರ ಮುಂದೆ ಇಬ್ಬರು ದೇವತೆಗಳು ಪ್ರತ್ಯಕ್ಷರಾದರು. ಅವರ ಮಂತ್ರ ಸಿದ್ಧಿ ಆದ ನಂತರ ಅವಾಗಿಲ್ಲದ್ರೆ ಇಬ್ಬರು ದೇವತೆಗಳು ಅವ್ರ ಮುಂದಿಲ್ಲದ್ರೆ ಪ್ರತ್ಯಕ್ಷರಾದ್ರು. ಆ ಇಬ್ಬರು ದೇವಿಯರ ಪ್ರತ್ಯಕ್ಷರಾದ್ರಲ್ಲ, ಅದರಲ್ಲಿ ಒಬ್ಬ ದೇವತೆಗೆ ಉಬ್ಬು ಹಲ್ಲಿತ್ತು. ಅಂದ್ರೆ ಒಬ್ಬ ದೇವಿ ಏನಿದ್ದಾಳಲ್ಲ ಅವಳಿಗೆ ಉಬ್ಬು ಹಲ್ಲಿತ್ತು. ಇನ್ನೊಬ್ಬಳಿಗೆ ಏನಾಯ್ತು, ಒಕ್ಕಣ್ಣು ಇದ್ದಳು. ಒಕ್ಕಣ್ಣು ಅಂದ್ರೆ ಒಂದೇ ಕಣ್ಣ ಅವಳಿಗೆ ಇತ್ತು, ಇನ್ನೊಂದು ಕಣ್ಣು ಇದ್ದಿರ್ಲಿಲ್ಲ. ಹೀಗೆ ಈ ರೀತಿ ಇಲ್ಲಾದ್ರೆ ಪ್ರತ್ಯಕ್ಷ ಆದ್ರು. ಈ ರೀತಿ ಪ್ರತ್ಯಕ್ಷ ಆದ ನಂತರ ಅವ್ರು ಇಬ್ರು ಮುನಿಗಳು ವಿಚಾರ ಮಾಡ್ತಾರೆ, ದೇವತೆಗಳು ಎಷ್ಟೊಂದು ಸುಂದರವಾಗಿರ್ತಾರೆ. ಹಾಗಾದ್ರೆ ಇವರು ಒಬ್ಬಳು ಹಲ್ಲಿರುವಳು, ಮತ್ತೊಬ್ಬಳು ಒಕ್ಕಣ್ಣು ಇರುವಳು. ಈ ರೀತಿ ಯಾಕೆ ಪ್ರತ್ಯಕ್ಷ ಆದ್ರು, ಇದರಲ್ಲಿ ಏನೋ ದೋಷವಿದ್ದಿರಬಹುದು ಅಂತ ಹೇಳಿ ಅವರು ವಿಚಾರ ಮಾಡಿದ್ರು. ವಿಚಾರ ಮಾಡಿ ಏನ್ ಮಾಡಿದ್ರು, ಮತ್ತೊಮ್ಮೆ ಯಾವುದು 1 ಅಕ್ಷರ ಹೆಚ್ಚಾಗಿತ್ತಲ್ಲ, ಅಕ್ಷರ ಹೆಚ್ಚಾಗಿರುವ ಮುನಿಗಳು ಏನ್ ಮಾಡ್ತಾರೆ, ಆ ಅಕ್ಷರವನ್ನ ತೆಗೆದಿಲ್ಲಾದ್ರೆ ಮಂತ್ರ ಸಿದ್ಧಿಗಾಗಿ ಮತ್ತೆ ಕೂತ್ಕೊಳ್ತಾರೆ. ಮತ್ತು ಕಡಿಮೆ ಇರುವಂತ ಅಕ್ಷರದ ಮುನಿಗಳು ಏನ್ ಮಾಡ್ತಾರೆ, ಮತ್ತೊಂದು ಅಕ್ಷರವನ್ನ ಜೋಡಿಸಿಲ್ಲಾದ್ರೆ ಆ ಮಂತ್ರವನ್ನ ಸಾಧಿಸಲಿಕ್ಕೆ ಕೂತ್ಕೊಳ್ತಾರೆ. ಕೂತ್ಕೊಂಡಾಗ ಏನಾಗುತ್ತೆ, ಆಗ ಅವರಿಗೆ ವ್ಯಾಕರಣ ದೋಷ ಕಂಡು ಬಂದಿತ್ತು. ಅವಾಗಿಲ್ಲದ್ರೆ ಅವರಿಗೆ ವ್ಯಾಕರಣ ದೋಷ ಏನಿದೆಯಲ್ಲ ಅದು ಕಂಡು ಬಂದಿತ್ತು. ಮತ್ತು ಒಂದು ಮಂತ್ರದಲ್ಲಿ ಅಕ್ಷರ ಜಾಸ್ತಿ ಇತ್ತು, ಇನ್ನೊಂದರಲ್ಲಿ 1 ಅಕ್ಷರ ಕಡಿಮೆ ಇತ್ತು. ಅದನ್ನು ಸರಿಪಡಿಸಿಕೊಂಡು ಮಂತ್ರವನ್ನು ಜಪಿಸಿದ್ದರಿಂದ ಸುಂದರ ದೇವತೆಗಳು ಇವರ ಮುಂದೆ ಪ್ರತ್ಯಕ್ಷರಾಗಿ ನಮ್ಮಿಂದ ನಿಮಗೆ ಏನಾಗಬೇಕೆಂದು ಆಜ್ಞೆ ಕೊಡಿ ಎಂದರು. ಅವಾಗಿಲ್ಲದ್ರೆ ಅವರು ಏನ್ ಮಾಡ್ತಾರೆ, ಆ ವಾಕ್ಯವನ್ನ ಸರಿಪಡಿಸಿಕೊಂಡು ಇಲ್ಲದ್ರೆ ಆ ಮಂತ್ರವನ್ನ ಸಿದ್ಧಿ ಮಾಡ್ಕೊಳ್ತಾರೆ. ಸಿದ್ಧಿ ಮಾಡಿಕೊಂಡ ನಂತರ ಅಲ್ಲಿ ಸುಂದರ ದೇವತೆಗಳು ಇಲ್ಲದ್ರೆ ಇವರಿಗೆ ಪ್ರತ್ಯಕ್ಷ ಆಗ್ತಾರೆ.
ಆ ಪ್ರತ್ಯಕ್ಷವಾದಂತ ದೇವತೆಗಳನ್ನು ನೋಡಿಲ್ಲದ್ರೆ ಅವ್ರೇನ್ ಮಾಡ್ತಾರೆ, ದೇವತೆಗಳು ಹೇಳ್ತಾರೆ, ನಮ್ಮಿಂದ ನಮ್ಮಿಂದ ನಿಮಗೆ ಏನ್ ಸಹಾಯ ಬೇಕು ಅಂತ ಹೇಳಿ ನೀವು ಆಜ್ಞೆ ಕೊಟ್ರೆ ನಾ ಆ ಸಹಾಯವನ್ನ ಮಾಡ್ಲಿಕ್ಕೆ ತಯಾರಿದ್ದೀವಿ, ನಮಗೆ ಆಜ್ಞೆಯನ್ನೇ ಕೊಡಿ ಅಂತ ಹೇಳಿ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಅದಕ್ಕೆ ಅವರು, ನಮಗೆ ನಿಮ್ಮಿಂದ ಏನು ಬೇಕಾಗಿಲ್ಲ, ನಾವು ಗುರುಗಳ ಆದೇಶದಂತೆ ಮಂತ್ರವನ್ನು ಸಾಧಿಸಿದ್ದೇವೆ ಎಂದರು. ಅವಾಗಿಲ್ಲದ್ರೆ ಅವ್ರು ಹೇಳ್ತಾರೆ, ನಮಗೆ ಏನೂ ಬೇಡ, ನಾವು ಕೇವಲ ಗುರುಗಳ ಆದೇಶವಿತ್ತಲ್ಲ ಆ ಆದೇಶದ ಮೇರೆಗೆ ಇಲ್ಲದ್ರೆ ನಾವು ಮಂತ್ರವನ್ನ ಸಾಧನೆ ಮಾಡಿಕೊಂಡಿದ್ದೇವೆ, ನಮಗೆ ನಿಮ್ಮ ಯಾವ ಸಹಾಯವು ಕೂಡ ನಿಮ್ಮಿಂದ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ದೇವತೆಗಳು ತಮ್ಮ ತಮ್ಮ ಸ್ವಸ್ಥಾನಕ್ಕೆ ತೆರಳಿದರು. ಆಗ ದೇವತೆಗಳು ಏನ್ ಮಾಡ್ತಾರೆ, ತಮ್ಮ ತಮ್ಮ ಸ್ಥಾನಕ್ಕೆ ಹೋಗ್ತಾರೆ. ಗುರುಗಳು ಅವರನ್ನು ಪರೀಕ್ಷಿಸಲೆಂದೇ ಹೆಚ್ಚು ಕಡಿಮೆ ಇರುವ ಮಂತ್ರವನ್ನು ಕೊಟ್ಟಿದ್ದರು. ಈಗ ಅವರಿಗೆ ತೃಪ್ತಿಯಾಯಿತು. ಗುರುಗಳಿಲ್ಲದ್ರೆ, ಅವರನ್ನು ಪರೀಕ್ಷೆಗಾಗಿ ಇಲ್ಲದ್ರೆ ಒಂದು ಹೆಚ್ಚು ಅಕ್ಷರ ಇರುವ ಮಂತ್ರ ಮತ್ತು ಒಂದು ಕಡಿಮೆ ಇರುವಂತ ಮಂತ್ರವನ್ನ ಕೊಡ್ತಾರೆ. ಕಡಿಮೆ ಅಕ್ಷರ ಇರುವಂತ ಒಂದು ಮಂತ್ರವನ್ನ ಕೊಟ್ಟ ಇಲ್ಲದ್ರೆ ಅವ್ರನ್ನ ಪರೀಕ್ಷೆ ಮಾಡ್ತಿರ್ತಾರೆ. ಅವ್ರ ಇಬ್ರಿಗೂ ಇಲ್ಲದ್ರೆ ಸುಂದರವಾದ ದೇವತೆಗಳು ಪ್ರತ್ಯಕ್ಷವಾಗಿದ್ದರಿಂದ ಅವರು ಧರ್ಸೇನಾಚಾರ್ಯರು ಬಹಳ ಸಂತೋಷಗೊಳಗಾಗ್ತಾರೆ, ಬಹಳ ತೃಪ್ತಿ ಆಗತ್ತೆ. ಗುರುಗಳು ಇವರಿಗೆ ಸಿದ್ಧಾಂತ ಅಧ್ಯಯನ ಮಾಡಿಸತೊಡಗಿದರು. ಆವಾಗಿಲ್ಲದ್ರೆ ಗುರುಗಳು ಇವರನ್ನ ಪರೀಕ್ಷೆ ಮಾಡಿದ ನಂತರ 2 ದಿನಗಳವರೆಗೆ ಇವರನ್ನ ಪರೀಕ್ಷೆ ಮಾಡಿದ ನಂತರ ಇಲ್ಲದ್ರೆ ಆವಾಗ ಗುರುಗಳು ಏನ್ ಮಾಡ್ತಾರೆ, ಇವ್ರಿಗಿಲ್ಲದ್ರೆ ಸಿದ್ಧಾಂತದ ಅಧ್ಯಯನವನ್ನ ಮಾಡಿಸ್ತೊಡಗುತ್ತಾರೆ. ಸಿದ್ಧಾಂತದ ಅಧ್ಯಯನವನ್ನ ಮಾಡಿಸ್ತಾರೆ. ಅವರು ಅಷ್ಟೇ ಶ್ರದ್ಧೆಯಿಂದ ಕಲಿತು ಅಂತರ್ಗತ ಮಾಡಿಕೊಳ್ಳತೊಡಗಿದರು. ಅವರು ಕೂಡ ಇವರು ಎಷ್ಟೊಂದು ಉತ್ಸಾಹಪೂರ್ವಕವಾಗಿ ಅಧ್ಯಯನವನ್ನು ಮಾಡಿಸ್ತಾ ಇದ್ದಾರಲ್ಲ, ಅದಕ್ಕಿಂತನೂ ಹೆಚ್ಚು ಶ್ರದ್ಧೆ ಇಟ್ಟು ಅವ್ರು ಯಾವ್ದು ವಿದ್ಯೆಯನ್ನು ಕೊಡ್ತಾ ಇದ್ದಾರೆ, ಯಾವ ಜ್ಞಾನವನ್ನು ಕೊಡ್ತಾ ಇದ್ದಾರೆ, ಆ ಜ್ಞಾನವನ್ನ ಗ್ರಹಣೆ ಮಾಡುವಂತ ಇವರ ಹತ್ರ ಕೆಪಾಸಿಟಿ ಇತ್ತು ಮತ್ತು ಇವರ ಸಂಪೂರ್ಣ ಜ್ಞಾನವನ್ನ ಗ್ರಹಣ ಮಾಡ್ತೊಡಗಿದ್ರು. ಇವರಿಗೆ ಬೋಧಿಸಬೇಕಾದ ಎಲ್ಲವೂ ಆಷಾಢ ಶುಕ್ಲ ಏಕಾದಶಿ ಎಂದು ಪೂರ್ಣಗೊಂಡಿತು. ಇವರಿಗೆ ಏನೇನು ಬೋಧಿಸಬೇಕಂತ ಹೇಳಿ ಅವ್ರಿಗೆ ಧರ್ಸೇನ ಆಚಾರ್ಯರು ಇದು ತಿಳ್ಕೊಂಡಿದ್ರಲ್ಲ, ಅವ್ರಿಗೆ ಏನೇನು ಬೋಧಿಸ್ಬೇಕಂತ ಹೇಳಿ ಎಷ್ಟೊಂದು ವಿಚಾರ ಮಾಡಿ ಎಲ್ಲ ಬೋಧನೆ ಮಾಡಿದ್ರಲ್ಲ, ಆ ಬೋಧನೆ ಎಲ್ಲ ಆಷಾಢ ಶುಕ್ಲ ಏಕಾದಶಿ ದಿವಸ ಪೂರ್ಣ ಆಯ್ತು. ಪೂರ್ಣ ಆದ ನಂತರ ಆ ದಿನ ಅಲ್ಲಿದ್ದ ದೇವತೆಗಳು ಒಬ್ಬ ಮುನಿಗೆ ದಂತಗಳು ವಕ್ರವಾಗಿದ್ದರಿಂದ ಅವುಗಳನ್ನು ಕುಂದ ಪುಷ್ಪಕ್ಕೆ ಸಮಾನವಾಗಿ ಜೋಡಿಸಿ ಅವರಿಗೆ ಪುಷ್ಪದಂತರೆಂದು ಕರೆಯಲಾಯಿತು. ಅದರಲ್ಲಿ ದೇವತೆಗಳು ಬಂದಿಲ್ಲದ್ರೆ ಆ ಇಬ್ಬರು ಮುನಿಗಳನ್ನ ಏನ್ ಮಾಡ್ತಾ ಇದ್ರು, ಸತ್ಕಾರ ಮಾಡೋ ಸಲುವಾಗಿ ಏನ್ ಮಾಡ್ತಾರೆ, ಅವರನ್ನು ಸತ್ಕರಿಸಲು, ಅವರನ್ನು ಪೂಜಿಸಲು ಬಂದಿಲ್ಲದ್ರೆ ಒಬ್ಬರ ಮುನಿಗಳ ದಂತಗಳು ವಕ್ರ ಆಗಿದ್ದು ಅದರ ಸಲುವಾಗಿ ಇಲ್ಲದ್ರೆ ಅವರಿಗೆ ಕುಂದ ಪುಷ್ಪದ ಸಮಾನ ಅವರ ದಂತಗಳು ಇದ್ದವು, ಅದಕ್ಕಾಗಿಲ್ಲದ್ರೆ ಅವ್ರಿಗೆ ಪುಷ್ಪದಂತ ಅಂತ ಹೇಳಿ ಹೆಸರಿಟ್ರು. ಇನ್ನೊಬ್ಬ ಮುನಿಗಳು ಭೂತ ಜಾತಿಯ ದೇವತೆಗಳು ಜಯಘೋಷ ಮಾಡುತ್ತಾ ಗಂಧಮಾಲೆಗಳಿಂದ ಧೂಪಗಳಿಂದ ಪೂಜಿಸಿದ್ದರಿಂದ ಅವರಿಗೆ ಭೂತ ಬಲಿಗಳಿಂದ ಹೆಸರಿಟ್ರು. ಮತ್ತೊಬ್ಬರ ಮುನಿಗಳಿಗಿಲ್ಲದ್ರೆ ಭೂತ ಜಾತಿಯ ದೇವತೆಗಳು ಏನಿದ್ರಲ್ಲ ಆ ದೇವತೆಗಳು ಬಂದಿಲ್ಲದ್ರೆ ಅವರಿಗೆ ಪೂಜೆ ಮಾಡಿದ್ರಿಂದ ಅವರಿಗೆ ಭೂತ ಬಲಿ ಅಂತ ಹೇಳಿ ಹೆಸರಿಟ್ರು. ಸ್ವಲ್ಪ ದಿನ ಕಳೆದ ನಂತರ ಧರ್ಸೇನರು ತಮ್ಮ ಮೃತ್ಯು ಸಮೀಪವಾಗಿದ್ದರಿಂದ ಅವರಿಗೆ ಉಪದೇಶವನ್ನು ನೀಡಿ ಕುರೀಶ್ವರಕ್ಕೆ ಕಳುಹಿಸಿದರು. ಅಂದ್ರೆ ಧರ್ಸೇನ ಆಚಾರ್ಯರ ತಮ್ಮ ಇನ್ನು ಮೃತ್ಯು ಸಮೀಪವಾಗುತ್ತಿದೆ ಅಂತ ಹೇಳಿ ಅವ್ರು ತಿಳಿದ ನಂತರ ಏನ್ ಮಾಡ್ತಾರೆ, ಅವ್ರಿಗಿಲ್ಲದ್ರೆ ತಮ್ಮ ಹತ್ರ ಇರುವಂತ ಉಪದೇಶವನ್ನೆಲ್ಲ ಕೊಡ್ತಾರೆ ಮತ್ತು ಕೊನೆಗೆ ಇಲ್ಲದ್ರೆ ಅವರನ್ನ ಕೂರೀಶ್ವರ ಅಂತ ಹೇಳಿ ನಗರ ಇರ್ತದೆ, ಆ ನಗರಕ್ಕೆ ಕಳುಹಿಸ್ತಾರೆ.
ಆಗ ಭೂತಬಲಿ ಮತ್ತು ಪುಷ್ಪದಂತ ಮುನಿಗಳು ಅಂಕಲೇಶ್ವರಕ್ಕೆ ಬಂದು ಚಾತುರ್ಮಾಸ ಮಾಡಿದರು. ಅವಾಗಿಲ್ಲಾದ್ರೆ ಭೂತಬಲಿ ಮತ್ತು ಪುಷ್ಪದಂತ ಆಚಾರ್ಯ ಇವರು ಮುನಿಗಳಿದ್ರಲ್ಲ, ಇವರು ಇಬ್ರು ಮಂದಿ ಬಂದ ಎಲ್ಲಿ ಅಂಕಲೇಶ್ವರ ಅಂತ ಹೇಳಿ ಇದಿತ್ತಲ್ಲ, ಅಂಕಲೇಶ್ವರ ಅನ್ನೋ ನಗರ ಇತ್ತಲ್ಲ, ಅಲ್ಲಿ ಬಂದಿಲ್ಲಾದ್ರೆ ಚಾತುರ್ಮಾಸ ಮಾಡ್ತಾರೆ. ವರ್ಷಾಕಾಲ ಕಳೆದ ಮೇಲೆ ಪುಷ್ಪದಂತ ಆಚಾರ್ಯರು ಬನವಾಸ ದೇಶಕ್ಕೆ ಮತ್ತು ಭೂತಬಲಿಗಳು ದ್ರವಿಡ ದೇಶಕ್ಕೆ ವಿಹಾರ ಮಾಡಿದರು. ಇದು ವರ್ಷಾಕಾಲ ಅಂದ್ರೆ ಚಾತುರ್ಮಾಸ. ಚಾತುರ್ಮಾಸ ಮುಗಿದ ನಂತರ ಪುಷ್ಪದಂತ ಆಚಾರ್ಯರು ಬನವಾಸ ದೇಶಕ್ಕೆ ಹೋದ್ರು ಮತ್ತು ಭೂತಬಲಿ ಆಚಾರ್ಯರು ಇವರು ದ್ರವಿಡ ದೇಶಕ್ಕೆ ಹೊರಟು ಹೋದ್ರು, ವಿಹಾರ ಮಾಡಿದ್ರು. ಪುಷ್ಪದಂತ ಮುನಿರಾಜರು ಮಹಾಕರ್ಮ ಪ್ರಕೃತಿ ಪ್ರಾವೃತ್ತದ 6 ಖಂಡಗಳಲ್ಲಿ ಉಪಸಂಹಾರ ಮಾಡಲು ಬಯಸಿದರು. ಪುಷ್ಪದಂತ ಮುನಿರಾಜರು ಏನ್ರ ಇದ್ರಲ್ಲ, ಇವರು ಮಹಾಕರ್ಮದ ಪ್ರಕೃತಿ ಪ್ರಾವೃತ್ತದ 6 ಖಂಡಗಳಲ್ಲಿ ಪ್ರಕೃತಿ ಪ್ರಾವೃತ್ತವನ್ನ 6 ಖಂಡಗಳಲ್ಲಿ ಇಲ್ಲಾದ್ರೆ ಉಪಸಂಹಾರ ಮಾಡಲು ವಿಚಾರ ಮಾಡಿದ್ರು. ಆದ್ದರಿಂದ ಅವರು ಅವುಗಳ 20 ಅಧಿಕಾರ ಗರ್ಭಿತ ಸತ್ಪ್ರರೂಪಣೆಯ ಸೂತ್ರವನ್ನು ಮಾಡಿ ಶಿಷ್ಯರುಗಳಿಗೆ ಓದಿಸಿ ಅದನ್ನು ಭೂತಬಲಿಗಳ ಅಭಿಪ್ರಾಯ ತಿಳಿಯಲು ಜಿನಪಾಲಿತನಿಗೆ ಗ್ರಂಥವನ್ನು ಕೊಟ್ಟು ಕಳಿಸಿದ್ರು. ಜಿನಪಾಲಿತ ಅಂತ ಹೇಳಿ ಅವರ ಶಿಷ್ಯ ಏನಿದ್ದಲ್ಲ, ಅವನ ಕಡೆ ಇಲ್ಲಾದ್ರೆ ಇದನ್ನ ಹೋಗಿ ನೀನು ಯಾರು ಭೂತಬಲಿ ಆಚಾರ್ಯರಿಗೆ ಇಲ್ಲದ್ರೆ ಇದನ್ನ ನೀನು ತಲುಪಿಸು, ಈ ಗ್ರಂಥವನ್ನ ತಲುಪಿಸು, ಅವರ ಅಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೊಂಡು ಬಾ ಅಂತ ಹೇಳಿ ಆತನಿಗೆ ಶಾಸ್ತ್ರವನ್ನ ಆತನ ಕೈಯಲ್ಲಿ ಇಟ್ಟು ಅವ್ರಿಗೆ ಇಲ್ಲಾದ್ರೆ ಕಳಿಸ್ತಾರೆ. ಆಗ ಪುಷ್ಪದಂತ ಮತ್ತು ಭೂತಬಲಿಗಳು ಸೇರಿ 6000 ಶ್ಲೋಕ ಪ್ರಮಾಣದ 6 ಖಂಡಗಳನ್ನಾಗಿ ರಚಿಸಿದರು. ಅವಾಗಿಲ್ಲದ್ರೆ ಪುಷ್ಪದ ಆಚಾರ್ಯರು ಮತ್ತು ಭೂತಬಲಿಗಳು ಆಚಾರ್ಯರು ಇಬ್ಬರೂ ಜನ ಮುನಿಗಳು ಸೇರಿಲ್ಲಾದ್ರೆ 6000 ಶ್ಲೋಕವುಳ್ಳ ಪ್ರಮಾಣದ 6 ಖಂಡಗಳನ್ನ ರಚನೆ ಮಾಡಿದ್ರು. ಅದರಲ್ಲಿ ಜೀವಸ್ಥಾನ, ಕ್ಷುದ್ರಕ ಬಂಧ ಸ್ವಾಮಿತ್ವ, ವೇದನಾಖಂಡ, ವರ್ಗನಾಖಂಡ ಮತ್ತು ಮಹಾಬಂಧ, ಈ ರೀತಿ ಇಲ್ಲಾದ್ರೆ 6 ಖಂಡಗಳನ್ನ ಮಾಡಿದ್ರು. ಭೂತಬಲಿ ಆಚಾರ್ಯರು ಅದನ್ನು ಷಟ್ಕಾಂಡಾಗಮ ಸೂತ್ರಗಳ ರೂಪದಲ್ಲಿ ನಿಬಂಧಗೊಳಿಸಿ ಜ್ಯೇಷ್ಠ ಶುಕ್ಲ ಪಂಚಮಿ ಎಂದು ಚತುರ್ವಿಧ ಸಂಘ ಸಹಿತ ಕೃತಿ ಕರ್ಮ ಪೂರ್ವಕ ಮಹಾಪೂಜೆಯನ್ನು ಮಾಡಿದರು. ಅವಾಗಿಲ್ಲಾದ್ರೆ ಪುಷ್ಪದಂತ ಆಚಾರ್ಯರು ಏನ್ ಕಳಿಸಿದ್ರಲ್ಲ ಆ ಗ್ರಂಥವನ್ನ ಅವರು ಮುಂದೆ ಬರೆದು ಇಲ್ಲದ್ರೆ ಭೂತಬಲಿ ಆಚಾರ್ಯರು ಅದನ್ನ ಮತ್ತೆ ಪರೀಕ್ಷೆ ಮಾಡಿ ಅದನ್ನು ಇಲ್ಲದ್ರೆ ಏನ್ ಮಾಡಿದ್ರು, ಷಟ್ಕಂಡಾಗಮ ರೂಪದಾಗ ಇಲ್ಲದ್ರೆ ಅದನ್ನು ಹೊರ ತಂದಿಲ್ಲದ್ರೆ ಸಂಪೂರ್ಣವಾದ ನಂತರ ಅವಾಗಿಲ್ಲದ್ರೆ ಚತುರ್ವಿಧ ಸಂಘ ಸಹಿತ ಇಲ್ಲದ್ರೆ ಅಲ್ಲಿ ಅದಕ್ಕೆ ಮಹಾಪೂಜೆಯನ್ನ ಮಾಡ್ತಾರೆ. ಅದು ಜ್ಯೇಷ್ಠ ಶುಕ್ಲ ಪಂಚಮಿ ಎಂದು. ಜ್ಯೇಷ್ಠ ಶುಕ್ಲ ಪಂಚಮಿ ಎಂದು ಈ 6 ಖಂಡಗಳ ಲಿಪಿಬದ್ಧವು ಸಮಾಪ್ತಿಯಾಯಿತು ಅಂತ ಹೇಳಿ ತಿಳಿದಿಲ್ಲದ್ರೆ ಅವಾಗಿಲ್ಲಾದ್ರೆ ಜಿನವಾಣಿ ಪೂಜೆಯನ್ನ ಮಾಡ್ತಾರೆ. ಅದೇ ದಿನದಂದು ಇಂದಿಗೂ ಶ್ರುತ ಪಂಚಮಿ ಎಂದು ಆಚರಿಸ್ತಾ ಬಂದಿದ್ದೇವೆ. ಆ ದಿನ ಅದೇ ದಿನವನ್ನ ನಾವು ಇನ್ನೂವರೆಗೆ ಶ್ರುತ ಪಂಚಮಿ ಅಂತ ಹೇಳಿ ಆಚರಣೆ ಮಾಡ್ಕೋತಾ ಬಂದಿದ್ದೀವಿ. ಅಂದ್ರೆ ಷಟ್ಕಂಡಾಗಮ ಗ್ರಂಥ ಪೂರ್ಣವಾದ ದಿನ. ಷಟ್ಕಂಡಾಗಮ ಗ್ರಂಥವು ಲಿಪಿಬದ್ಧವಾಗಿ ಸಂಪೂರ್ಣವಾದ ದಿನ ಯಾವ ದಿನ? ಜ್ಯೇಷ್ಠ ಶುಕ್ಲ ಪಂಚಮಿ. ಈ ದಿನ ಇಲ್ಲದ್ರೆ ಪರ್ವವನ್ನ ಅದಕ್ಕಾಗಿ ಶ್ರುತ ಪಂಚಮಿ ಪರ್ವ ಅಂತ ಹೇಳಿ ಆಚರಣೆಯನ್ನ ನಾವು ಇನ್ನೂವರೆಗೆ ಮಾಡ್ತಾ ಬಂದಿದ್ದೇವೆ. ಆ ದಿನ ಶ್ರುತ ಪೂಜೆಯನ್ನು ಮಾಡಿ ಸ್ವಾಧ್ಯಾಯ ಮಾಡ್ತಾ ಆ ದಿನವನ್ನು ಸ್ಮರಿಸುತ್ತೇವೆ. ಆ ದಿನ ಇಲ್ಲದ್ರೆ ನಾವು ಶ್ರುತ ಅಂದ್ರೆ ಜಿನವಾಣಿ ಪೂಜೆಯನ್ನ ಮಾಡಿ ಇಲ್ಲದ್ರೆ ಆ ದಿನ ಸ್ವಾಧ್ಯಾಯ ಮಾಡ್ತಾ ನಾವು ಇಲ್ಲದ್ರೆ ಶ್ರುತ ಪಂಚಮಿ ಅಂತೇಳಿ ಆಚರಣೆ ಮಾಡ್ತೀವಿ. ಆಚಾರ್ಯ ಭೂತಬಲಿಗಳು ಜಿನಪಾಲಿತನ ಮೂಲಕ ಗ್ರಂಥವನ್ನು ಆಚಾರ್ಯ ಪುಷ್ಪದಂತರ ಬಳಿ ಕಳುಹಿಸಿದಾಗ ಅದನ್ನು ಕಂಡು ತಮ್ಮ ಚಿಂತಿತ ಕಾರ್ಯ ಪೂರ್ಣವಾದುದು ಅವರಿಗೆ ಬಹಳ ಸಂತೋಷವನ್ನು ಉಂಟು ಮಾಡಿತು. ಅವಾಗಿಲ್ಲದ್ರೆ ಪುಷ್ಪದಂತ ಆಚಾರ್ಯರು ಇಲ್ಲಾದ್ರೆ ಏನ್ ಮಾಡಿದ್ರು, ಭೂತಬಲಿಗಳ ಹತ್ರ ಆ ವಿಷಯವನ್ನ ಕಳಿಸಿದ್ರಲ್ಲ ಅದನ್ನ ನೋಡಿಲ್ಲಾದ್ರೆ ಇವರು ಏನಂತಾರೆ, ತಮ್ಮ ಪೂರ್ಣ ಚಿಂತಿತ ಏನು ವಿಷಯ ಇತ್ತಲ್ಲ ಅದು ಪೂರ್ಣ ಎಲ್ಲ ಒಂದು ಲಿಪಿಬದ್ಧವಾಗಿದೆ ಅಂತ ಹೇಳಿ ಅವರಿಗೆ ಬಹಳ ಸಂತೋಷವಾಯ್ತು. ಈ ಜಿನಪಾಲಿತನ ಜೊತೆ ಬಂದಂತ ಈ ಶಾಸ್ತ್ರ ಏನಿದಿಲ್ಲ
ಇದು ನಮಗೆ ಚಿಂತನೆಯ ವಿಷಯವಾಗಿತ್ತು. ಆ ಚಿಂತನೆಯ ವಿಷಯವನ್ನ ಇವರು ಸಂಪೂರ್ಣವಾಗಿ ಮಾಡಿಕೊಟ್ಟಿದ್ದಾರಲ್ಲ ಅಂತ ಹೇಳಿ ಅವರಿಗೆ ಬಹಳ ಸಂತೋಷವಾಯಿತು. ಶ್ರುತವನ್ನು ಚತುರ್ವಿಧ ಸಂಘದೊಡನೆ ಜಿನವಾಣಿಯ ಮಹಾಪೂಜೆ ಮಾಡಿ ನಮ್ಮೆಲ್ಲ ಆಗಮ ಗ್ರಂಥದ ಜ್ಞಾನ ನೀಡಿದ್ದಾರೆ. ನಮ್ಮೆಲ್ಲರಿಗೂ ಶ್ರುತವನ್ನು ಚತುರ್ವಿಧ ಸಂಘದೊಡನೆ ಜಿನವಾಣಿಯ ಮಹಾಪೂಜೆ ಮಾಡಿ, ಅಂದ್ರೆ ಆ ದಿನ ಏನ್ ಮಾಡ್ತೀವಿ, ಜಿನವಾಣಿಯ ಮಹಾಪೂಜೆಯನ್ನ ಮಾಡಿಲ್ಲಾದ್ರೆ ನಮ್ಮೆಲ್ಲರಿಗೂ ಆಗಮ ಗ್ರಂಥದ ಜ್ಞಾನವನ್ನ ಯಾರು ನೀಡಿದ್ದಾರೆ? ಆಚಾರ್ಯ ಪುಷ್ಪದಂತ ಆಚಾರ್ಯರು ಮತ್ತು ಭೂತಬುಲಿ ಆಚಾರ್ಯರು. ಇವರು ಇಬ್ಬರು ಜನ ಕೂಡಿ ಇಲ್ಲಾದ್ರೆ ನಮಗೆ ಶ್ರುತದ ಸಂಪೂರ್ಣ ಜ್ಞಾನವನ್ನ ಈ ಲಿಪಿಬದ್ಧವಾಗಿ ಮಾಡಿ ಹೇಳಿದ್ದಾರೆ. ಅದರಲ್ಲಿ ಎಷ್ಟು ಆಗುತ್ತೆ ಅಷ್ಟು ಷಟ್ಖಂಡಾಗಮ ಗ್ರಂಥಗಳಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಜ್ಞಾನವನ್ನ ಅವರು ತಮ್ಮ ಹತ್ರ ಇರುವಂತ ಎಷ್ಟು ಜ್ಞಾನ ಇತ್ತಲ್ಲ ಅಷ್ಟು ಜ್ಞಾನವನ್ನ ಅವರು ಎಲ್ಲರಿಗೂ ನಮ್ಮ ಪರಂಪರೆ ನಮ್ಮ ಪರಂಪರೆಗೆ ಬೇಕಾದಂತ ಜೈನ ಕುಲ ಪರಂಪರೆ ಉಳಿಯಬೇಕಾದ ಎಷ್ಟು ಜ್ಞಾನ ಇತ್ತಲ್ಲ ಅಷ್ಟು ಜ್ಞಾನವನ್ನ ಅದರಲ್ಲಿ ಬರೆದಿಟ್ಟಿದ್ದಾರೆ. ಆ ಬರೆದಿಟ್ಟಂತ ಗ್ರಂಥ ಸಂಪೂರ್ಣವಾದ ಮೇಲೆ ಇಲ್ಲದ್ರೆ ಶ್ರುತ ಪಂಚಮಿ ಅಂತ ಹೇಳಿ ನಾವು ಇನ್ನೂವರೆಗೆ ಆಚರಣೆ ಮಾಡ್ತಾ ಬಂದಿದ್ದೀವಿ. ಶ್ರುತ ಮತ್ತು ಜ್ಞಾನದ ಆರಾಧನೆ. ಈ ಮಹಾನ್ ಪರ್ವ ನಮಗೆ ವೀತರಾಗಿ ಸಂತರವಾಣಿ ಆರಾಧನಾ ಮತ್ತು ಪ್ರಭಾವನೆಯ ಸಂದೇಶವನ್ನು ನೀಡುತ್ತದೆ. ಈ ಮಹಾಪರ್ವ ಏನ ಮಾಡ್ತದ, ನಮಗೆ ವೀತರಾಗಿ ಮತ್ತು ಸಂತರವಾಣಿ ಮತ್ತು ಆರಾಧನಾ ಪ್ರಭಾವನೆಯ ಸಂದೇಶವನ್ನ ನೀಡ್ತದ. ಧವಲ, ಜಯಧವಲ, ಮಹಾಧವಲ ಗ್ರಂಥಗಳನ್ನು ವಿರಾಜಮಾನ ಮಾಡಿಸಿ ಮಹಾ ಮಹೋತ್ಸವದ ಜೊತೆಗೆ ಪೂಜೆಯನ್ನು ಮಾಡಬೇಕು. ಆ ದಿನ ಇಲ್ಲದ್ರೆ ಧವಲ, ಜಯಧವಲ, ಮಹಾಧವಲ ಮತ್ತು ಧವಲ, ಜಯಧವಲ, ಮಹಾಧವಲ ಈ ಗ್ರಂಥಗಳನ್ನೆಲ್ಲ ಎಲ್ಲವೂ ಇಟ್ಟನ್ನ ಅದನ್ನ ಪೂಜನೆ ಮಾಡಬೇಕು. ಈ ದಿನದ ಪೂಜೆಯಲ್ಲಿ ಶ್ರುತ ಪೂಜೆಯ ಜೊತೆ ಸಿದ್ಧಭಕ್ತಿ ಮತ್ತು ಶಾಂತಿ ಭಕ್ತಿಯ ಪಾಠವನ್ನು ಮಾಡಬೇಕು. ಆವಾಗಿಲ್ಲಾದ್ರೆ ಜಿನವಾಣಿ ಪೂಜೆಯ ಜೊತೆಗೆ ಇಲ್ಲಾದ್ರೆ ಶ್ರುತ ಪೂಜೆಯ ಜೊತೆಗೆ ಸಿದ್ಧಭಕ್ತಿ ಮತ್ತು ಶಾಂತಿ ಭಕ್ತಿ ಪಾಠವನ್ನು ಕೂಡ ಮಾಡಬೇಕು. ಶ್ರುತಗಳನ್ನ ರಕ್ಷಣೆ ಮಾಡುವುದು, ಶಾಸ್ತ್ರಗಳಿಗೆ ಕವರ್ ಹಾಕುವುದು, ಶಾಸ್ತ್ರಗಳನ್ನ ರಕ್ಷಣೆ ಮಾಡುವುದು, ಶಾಸ್ತ್ರ ಯಾವ ರೀತಿ ಇಡಬೇಕು, ಅವುಗಳನ್ನ ಯಾವ ರೀತಿಯಾಗಿ ನಾವು ಸೆಟ್ ಮಾಡಿ ಇಡಬೇಕು ಅನ್ನೋದನ್ನ ನಾವು ಶಾಸ್ತ್ರಗಳನ್ನ ಒಳ್ಳೆಯ ರೀತಿಯಿಂದ ಸೆಟ್ ಮಾಡಿ ಇಡಬೇಕು. ಅದರಲ್ಲಿ ಯಾವುದೇ ರೀತಿಯ ಜೀವ ಜಂತು ಆಗದಂತೆ, ಪೇಪರ್ ಹಾಳಾಗದಂತೆ ನೋಡಿಕೊಂಡಿಲ್ಲದ್ರೆ ನಾವು ಜಿನವಾಣಿಯನ್ನ ಕವರ್ ಹಾಕಿ ಆಮೇಲೆ ಶಾಸ್ತ್ರದ ಕಪಾಟವನ್ನ ನಾವು ಸ್ವಚ್ಛವಾಗಿ ಇಡ್ತಾ ಇಲ್ಲಾದ್ರೆ ನಮ್ಮ ಜಿನವಾಣಿಗೆ ಆ ದಿನ ಇಲ್ಲಾದ್ರೆ ಮಂದಿರದಲ್ಲಿ ಲೈಬ್ರರಿ ಇರುತ್ತೆ ಅಲ್ಲ, ಜಿನವಾಣಿಯ ಲೈಬ್ರರಿ ಇರುತ್ತೆ. ಆ ಲೈಬ್ರರಿ ಏನ್ ಮಾಡ್ಬೇಕು, ಎಲ್ಲರೂ ನಾವು ಶ್ರಾವಿಕೆಯರು ಕೂಡಿ ಇಲ್ಲಾದ್ರೆ ಆ ಲೈಬ್ರರಿಯನ್ನ ಸ್ವಚ್ಛ ಮಾಡಿಕೊಂಡು ಅಲ್ಲಿ ಜಿನವಾಣಿಯನ್ನ ಒಂದು ದಿನ ಇಲ್ಲಾದ್ರೆ ಬಿಸಿಲಿನಲ್ಲಿ ಒಣಸ್ಬೇಕು. ಯಾಕಂದ್ರೆ ಒಣಸಿದ ನಂತರ ಅದರಲ್ಲಿರುವ ಸೂಕ್ಷ್ಮ ಕೀಟಾಣುಗಳು ಏನಿರ್ತಾವಲ್ಲ ಆ ಕೀಟಾಣುಗಳು ಇಲ್ಲದ್ರೆ ಏನಾಗ್ತವೆ, ಬಿಸಿಲಲ್ಲೇ ಹಾಕಿದ್ರೆ ಆ ಕೀಟಾಣುಗಳು ನಾಶವಾಗ್ತವೆ ಮತ್ತು ನಮ್ಮ ಶಾಸ್ತ್ರವು ಹೆಚ್ಚು ಕಾಲದವರೆಗೆ ಬಾಳಿಕೆ ಬರುತ್ತದೆ. ಮತ್ತು ನಾವು ಜಿನವಾಣಿಯನ್ನು ಎಲ್ಲಿ ಇಡ್ತೀವಲ್ಲ ಅಲ್ಲಿಲ್ಲಾದ್ರೆ ಅದಕ್ಕೇನಂತಾರೆ, ಈ ಕಡೆ ನಾವು ಡಾಂಬರ್ ಗೋಡಿ ಅಂತ ಹೇಳಿ ಅಂತೇವೆ. ಅದನ್ನ ಇಟ್ಟಿಲ್ಲದ್ರೆ ಏನ್ ಮಾಡ್ತೀವಿ, ಅದ್ರಲ್ಲಿ ವಾಸನೆ ಬರೋದ್ರಿಂದ ಅದ್ರಲ್ಲಿ ಯಾವುದೇ ರೀತಿ ಇಲ್ಲದ್ರೆ ಕರ್ಪೂರವನ್ನ ಇಟ್ಟು ಇಲ್ಲದ್ರೆ ಅಲ್ಲಿ ಯಾವುದೇ ರೀತಿಯ ಕೀಟಾಣುಗಳು ಬರದಂತೆ ಇಲ್ಲದ್ರೆ ಅಲ್ಲಿ ನಾವು ಅದನ್ನ ಹಾಕ್ತೀವಿ. ಇಟ್ಟ ನಂತರ ಅದರಿಂದ ಅಲ್ಲಿ ಯಾವುದೇ ರೀತಿಯ ಕೀಟಾಣುಗಳು ಉತ್ಪನ್ನವಾಗೋದಿಲ್ಲ. ಈ ರೀತಿ ಇಲ್ಲಾದ್ರೆ ಶಾಸ್ತ್ರವನ್ನ ನಾವು
ಶ್ರುತ ಪಂಚಮಿಯ ದಿನವಾದ್ರೂ ವರ್ಷಕ್ಕೆ ಒಮ್ಮೆ ಆದ್ರೂ ಅದನ್ನು ಜಿನ್ವಾಣಿಯನ್ನ ನಾವು ಸ್ವಚ್ಛವಾಗಿ ಇಟ್ಟು ಕವರ್ಗಳನ್ನ ಹಾಕಿ ಅದನ್ನು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಜೋಡಿಸಿ ಇಡ್ಬೇಕು. ನೀವು ತಿಂಗಳಲ್ಲಿ ಒಮ್ಮೆ ಮಾಡಿದ್ರು ಅದರಿಂದ ಏನು ನಷ್ಟವಾಗೋದಿಲ್ಲ, ಆದರೆ ವರ್ಷಕ್ಕೊಮ್ಮೆ ಆದ್ರೂ ಮಾಡಲೇಬೇಕಾದಂತ ಇದು ಕಾರ್ಯವಾಗಿದೆ. ಯಾರು ತಿಂಗಳಿಗೆ ಇಲ್ಲಾದ್ರೆ 6 ತಿಂಗಳಿಗೆ ಇಲ್ಲಾದ್ರೆ 3-4 ತಿಂಗಳಿಗೆ ಒಂದು ಸಲ ಆದ್ರೂ ಮಾಡೇ ಮಾಡ್ತಾರೆ. ಆದ್ರೂ ನೀವು ಏನಾದ್ರೂ ಅಂದ್ರೆ ಮನೇಲಿರುವ ಶಾಸ್ತ್ರವನ್ನ ನಾವು 1 ತಿಂಗಳಿಗೆ 2 ತಿಂಗಳ 3 ತಿಂಗಳಿಗೆ ಆದ್ರೂ ನಾವು ಬದಲಾಯಿಸ್ತಾ ಇರ್ತೇವೆ. ಆದ್ರೆ ಮಂದಿರದಲ್ಲಿರುವಂತ ಶಾಸ್ತ್ರವನ್ನು ಕೂಡ ನಾವು ಅದೇ ರೀತಿ ಇಲ್ಲಾದ್ರೆ ಜೋಪಾನ ಮಾಡಬೇಕಾಗುತ್ತೆ. ಅದೇ ನಮ್ಮೆಲ್ಲರ ಕರ್ತವ್ಯವಾಗುತ್ತೆ. ಹಾಗಾಗಿ ಜಿನ್ವಾಣಿಯನ್ನು ನಾವು ಯಾವ ರೀತಿ ಅದನ್ನ ಮಾಡಬೇಕು, ಅದು ಯಾವ ರೀತಿ ಇಟ್ಟರೆ ಸುರಕ್ಷಿತವಾಗಿರ್ತದೆ ಅಂತ ಹೇಳಿ ನಾವು ನೋಡ್ಕೊಂಡಿಲ್ಲದೆ ನಮ್ಮ ವಿವೇಕ ಬುದ್ಧಿಯಿಂದ ಇಲ್ಲದ್ರೆ ಜಿನ್ವಾಣಿಯನ್ನ ನಾವು ವ್ಯವಸ್ಥಿತವಾಗಿ ಇಟ್ಟು ಅದನ್ನ ಪೂಜೆ ಮಾಡ್ಬೇಕು. ಮೊದಲು ವ್ಯವಸ್ಥಿತವಾಗಿ ಮಾಡ್ಬೇಕು, ಆಮೇಲೆ ಇಲ್ಲಾದ್ರೆ ಅದರ ಪೂಜೆಯನ್ನ ಮಾಡ್ಬೇಕು. ಇದು ಪೂಜೆಯನ್ನು ಮಾಡುವುದು ಮೊದಲು ನೀವು ಮನೆ ದೀಪಾವಳಿಕ್ಕಿಂತ ಮುಂಚೆ ಏನ್ ಮಾಡ್ತೀರಾ, ಮನೆಯನ್ನ ಸ್ವಚ್ಛ ಮಾಡ್ತೀರಾ. ಮನೆಯನ್ನ ಸ್ವಚ್ಛ ಮಾಡಿ ದೀಪಾವಳಿ ದಿನ ಯಾವ ರೀತಿ ಪೂಜೆಯನ್ನ ಮಾಡ್ತಿರಲ್ಲ ಅದೇ ರೀತಿ ಇಲ್ಲಾದ್ರೆ ಶ್ರುತ ಪಂಚಮಿಯಕ್ಕಿಂತನೂ 3-4 ದಿನ ಮೊದಲು ಹೋಗಿಲ್ಲಾದ್ರೆ ಜಿನ್ವಾಣಿಯ ಕಪಾಟ ಏನಿರುತ್ತಲ್ಲ ಆ ಲೈಬ್ರರಿಯನ್ನ ನೀವು ಸ್ವಚ್ಛವಾಗಿ ಮಾಡಿ, ಇಲ್ಲಾದ್ರೆ ಅದರಲ್ಲಿ ಜಿನ್ವಾಣಿಯನ್ನ ವ್ಯವಸ್ಥಿತವಾಗಿ ಮಾಡಿ ಅದರಲ್ಲಿ ಯಾವುದ್ರಲ್ಲಿ ಕವರ್ ಇಲ್ಲ ಕವರನ್ನ ಹಾಕಿ ಪ್ರಥಮಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ ಈ ರೀತಿ ಇಲ್ಲಾದ್ರೆ ನೀವೇನ್ ಮಾಡ್ಬೇಕು, ಆ ಅನುಯೋಗದ ಪ್ರಕಾರ ಇಲ್ಲದ್ರೆ ಶಾಸ್ತ್ರವನ್ನ ಕಟ್ಟುನಿಟ್ಟಾಗಿಲ್ಲದ್ರೆ ಅವನ್ನ ಇಡ್ಬೇಕು. ಇಟ್ಟು ಇಲ್ಲದ್ರೆ ಜಿನ್ವಾಣಿ ಶ್ರುತ ಪಂಚಮಿ ಜ್ಯೇಷ್ಠ ಶುಕ್ಲ ಪಂಚಮಿ ದಿನ ಏನಿರತ್ತಲ್ಲ ಆ ದಿನ ಇಲ್ಲದ್ರೆ ಜಿನ್ವಾಣಿಯ ಪೂಜೆಯನ್ನು ಮಾಡಿಲ್ಲದ್ರೆ ನಾವು ಧನ್ಯರಾಗಬೇಕು. ಇದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ. ಇದರಿಂದ ಏನಾಗತ್ತೆ, ನಮ್ಮಲ್ಲಿ ಜ್ಞಾನ ಹೆಚ್ಚುವುದರ ಜೊತೆ ಜ್ಞಾನವು ಹೆಚ್ಚುತ್ತದೆ. ಇದರಿಂದ ಅಂತರಾಯ ಕರ್ಮ ಕಡಿಮೆ ಆಗುತ್ತದೆ. ನಾವು ವಿಚಾರ ಮಾಡಬಹುದು ಇದರಿಂದ ಅಂತರಾಯ ಕರ್ಮ ಜ್ಞಾನಾಂತರಾಯ ಕರ್ಮ ಹೇಗೆ ಕಡಿಮೆ ಆಗುತ್ತೆ, ಹೇಗೆ ನಮ್ಮ ಬುದ್ಧಿಯು ಹೆಚ್ಚಾಗುತ್ತೆ ಅಂತ ಹೇಳಿ ನಾವು ವಿಚಾರ ಮಾಡಬಹುದು. ಆದ್ರೆ ಇದರಲ್ಲಿ ಬುದ್ಧಿ ಹೆಚ್ಚಾಗುವುದ ಹೇಗೆ ಅಂದ್ರೆ ನಾವು ಜಿನ್ವಾಣಿಯನ್ನ ಸುರಕ್ಷಿತವಾಗಿ ವ್ಯವಸ್ಥಿತವಾಗಿ ಇಟ್ರೆ ಮುಂದಿನ ಪೀಳಿಗೆಗಳಿಗೆ ಅದು ಜಿನ್ವಾಣಿಯು ಹಾಗೆ ಹರಿದು ಹೋಗ್ತಾ ಇರ್ತದೆ. ಆ ಜಿನ್ವಾಣಿ ಎಲ್ಲಿಯವರೆಗೆ ಎಷ್ಟು ಜನಕ್ಕೆ ಇಲ್ಲಾದ್ರೆ ಅದರಿಂದ ಜ್ಞಾನ ಸಿಗತ್ತೆ, ಅದರಲ್ಲಿ 6% ನಿಮಗಿಲ್ಲಾದ್ರೆ ಜ್ಞಾನ ನಿಮ್ಮ ಹತ್ರ ಬರುತ್ತೆ. ಯಾಕಂದ್ರೆ ಆ ಜಿನ್ವಾಣಿ ಸುರಕ್ಷಿತವಾಗಿರಲು ನೀವು ಒಂದು ಕೊಡುಗೆಯನ್ನ ಕೊಟ್ಟಿದ್ದೀರಾ, ಕರ್ತವ್ಯವನ್ನ ಮಾಡಿದ್ದೀರಾ. ಅದಕ್ಕಾಗಿಲ್ಲದ್ರೆ ಆ ಜ್ಞಾನವು ನಿಮಗೂ ಅದರಲ್ಲಿರುವ 6% ಜ್ಞಾನವು ನಿಮಗೂ ಬರುತ್ತೆ. ಹೀಗಾಗಿ ನಿಮ್ಮ ಜ್ಞಾನವು ಹೆಚ್ಚಾಗುತ್ತಾ ಹೋಗ್ತದೆ. ಈ ರೀತಿ ಇಲ್ಲಾದ್ರೆ ಶ್ರುತ ಪಂಚಮಿ ಪರ್ವವನ್ನ ನಾವು ಆಚರಣೆ ಮಾಡಬೇಕು.